ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ OLG RR ಯೂಟ್ಯೂಬ್ ಚಾನಲ್. ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಇದು 22,000 ಆಗುತ್ತೆ. ಓಕೆ ಸರ್, ಓಕೆ. ಆಮೇಲೆ ನಮ್ಮ ಹತ್ರ ರೇಂಜ್ 60,000ವರೆಗೂ ಇದೆ ಸರ್. ಹೆಂಗೆ ಇಂದಿನ ವಿಡಿಯೋದಲ್ಲಿ ಕೃಷಿ ಉಪಕರಣಗಳ ಬಗ್ಗೆ, ಕೃಷಿ ಉಪಕರಣಗಳ ಅಧಿಕೃತ ಮಾರಾಟಗಾರರಿಂದ ಮಾಹಿತಿ ತಿಳಿಯೋಣ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ನಮಸ್ಕಾರ ಸರ್, ನನ್ನ ಹೆಸರು ಮೊಹಮ್ಮದ್ ಸುಹೇಲು. ಓಕೆ. ನನ್ನ ಕಂಪನಿ ಬಂದು ಅಗ್ರಿಶೈನು. ಓಕೆ. ಇದು ನಮ್ಮದು ಹೆಡ್ ಆಫೀಸ್ ಬಂದು ತುಮಕೂರು, ರಂಗನಾಥ ಅಗ್ರಿಮಾರ್ಟ್ ಅಂತ. ಅದ್ರದ್ದು ಇದು ಒಂದು ಬ್ರಾಂಚ್. ನಮ್ಮ ಹೆಡ್ ಆಫೀಸ್ ಬಂದು ತುಮಕೂರೇ. ಸುಮಾರು ನಮ್ದು ಒಂದು 20 ಬ್ರಾಂಚಸ್ ಇದೆ ಸರ್. ಅದರಲ್ಲಿ ನಂದು ಒಂದು ಬ್ರಾಂಚಸ್ ಸರ್. ನಮ್ಮಲ್ಲಿ ಏನಂದ್ರೆ ಅಗ್ರಿಕಲ್ಚರು, ಆರ್ಟಿಕಲ್ಚರು, ಸೆರಿಕಲ್ಚರ್ ಎಲ್ಲದಕ್ಕೆ ಸಬ್ಸಿಡಿ ಇದೆ. ಅಂದ್ರೆ ತೋಟಗಾರಿಕೆ, ಕೃಷಿ ಇಲಾಖೆ ಎಲ್ಲದಕ್ಕೆ ನಾವು ಸಬ್ಸಿಡಿ ಕೊಡ್ತೀವಿ. ಮತ್ತೆ ಆಲ್ ಓವರ್ ನಿಮ್ಗೆ ಏನೇನು ಪ್ರಾಡಕ್ಟ್ಸ್ ಬೇಕು ಅಂದ್ರೆ A to Z ಅಗ್ರಿಕಲ್ಚರ್ ಮೆಷಿನರೀಸ್ ಪ್ರಾಡಕ್ಟ್ಸ್ಗಳು ಸಿಗಲ್ಲ. ಅದಕ್ಕೆ ಎಲ್ಲ ಮಿಷಿನ್ ತೊಗೊಳ್ತಾರೆ. ನಮ್ಮ ಹತ್ರ ಏನಂದ್ರೆ ಮಿಷಿನ್ ಕೊಡ್ತೀವಿ, ವಿತ್ ಸಬ್ಸಿಡಿ ಕೊಡ್ತೀವಿ. ರೈತರಿಗೆ ಇನ್ನೂ ಅನುಕೂಲ ಆಗುತ್ತೆ. ಇದು ಬಂದು 3 HP ಮಿಷಿನು. ಇದು ಸಾಲ್ ಮಧ್ಯೆ ಎಲ್ಲ ಹೊಡಿಯೋಕ್ಕೆ. ಸರ್ ಇದು ಪ್ರೈಸ್ ಎಷ್ಟಾಗುತ್ತೆ ಸರ್? ಸರ್ ಇದು ನಿಮಗೆ ಒಂದು 19,000 rupees ಆಗುತ್ತೆ ಸರ್. ಓಕೆ ಸರ್. ಇದು ಎಷ್ಟಾಗುತ್ತೆ ಸರ್? ಇದು ನಿಮಗೆ ಇದು ಬ್ರಷ್ ಕಟ್, ಟ್ರಾಲಿ ಬ್ರಷ್ ಕಟ್ಟರ್. ಇದು ನಿಮಗೆ 10,000 ಇಂದ ಸ್ಟಾರ್ಟು. ಇದು ನಮ್ಮ ಹತ್ರ ಸ್ವಲ್ಪ ಚೆನ್ನಾಗಿದೆ ಕ್ವಾಲಿಟಿ. 12,000 rupees ಆಗುತ್ತೆ ಸರ್. ಓಕೆ ಸರ್. ಇದು ಫುಲ್ ರೇಟ್ ಬಂದು ಸರ್, ಮಾರ್ಕೆಟ್ MRP ಬಂದು 55ಕ್ಕೆ ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಡಿಸ್ಕೌಂಟ್ ಪ್ರೈಸ್ ಹೋಗಿ ಕಸ್ಟಮರ್ಗೆ 36 ಕೊಡ್ತೀವಿ ಸರ್. ಓಕೆ ಸರ್, ಓಕೆ. ಆಮೇಲೆ ಇದು ಡೀಸೆಲ್ ಇಂಜಿನು, ಇದು ಸಬ್ಸಿಡಿಗಿದೆ. 75 ಫುಲ್ ರೇಟು, ಸಬ್ಸಿಡಿ ಹೋಗ್ತಾ 46ವರೆಗೆ ಸಿಗುತ್ತೆ ಸರ್. ಆಮೇಲೆ ನಂತರ ಇದು ಸ್ಟಿಲ್ ಮಿಷಿನು, ಅಂದ್ರೆ ಜರ್ಮನ್ ಕಂಪನಿ, ಬಹಳ ಚೆನ್ನಾಗಿದೆ. ಕಸ್ಟಮರ್ ಎಲ್ಲ ತುಂಬಾ ಲೈಕ್ ಮಾಡ್ತಾರೆ. ಫೀಡ್ಬ್ಯಾಕ್ಸು ಚೆನ್ನಾಗಿದೆ. ಒಂದು ಟೈಮ್ ತಗೊಂಡ್ಬಿಟ್ರೆ ಒಂದು 4-5 years ಕಂಪ್ಲೇಂಟ್ಸ್ ಏನಿರಲ್ಲ. 1 ವರ್ಷ ಕಂಪನಿ ಕೂಡ ವಾರಂಟಿ ಬರುತ್ತೆ. ಅದ್ರ ಜೊತೆ 2 ಬ್ಲೇಡ್ ಬರುತ್ತೆ. ಇದು ಅಗ್ರಿಕಲ್ಚರ್ ಮತ್ತೆ ಆರ್ಟಿಕಲ್ಚರ್ ಎರಡಕ್ಕೂ ಸಬ್ಸಿಡಿ ಇದೆ ಸರ್. ಸಬ್ಸಿಡಿ ಇದೆ? ಹೌದು. ಪ್ರೈಸ್ ಎಷ್ಟಾಗುತ್ತೆ ಸರ್ ಅದು? ಸರ್ ಫುಲ್ ರೇಟ್ ಬಂದು 89,000 ಇದೆ. ಸಬ್ಸಿಡಿ ಹೋಗ್ತಾ 50% 46,500ಗೆ ಸಿಗುತ್ತೆ ಸರ್. ಆಮೇಲೆ ಇದು ಚಿಕ್ಕ ಮಿಷಿನು, ಸಾಲ್ ಮಧ್ಯೆ ಎಲ್ಲ ಹೊಡೆಯೋಕ್ಕೆ. ಇದು ಸ್ಟಿಲ್ ಕಂಪನಿ ಇದೆ. ಇದನ್ನು ನಿಮಗೆ ಸಬ್ಸಿಡಿಗೆಲ್ಲ ಸಿಗುತ್ತೆ ಸರ್. ಪ್ರೈಸ್ ಎಷ್ಟಾಗುತ್ತೆ ಸರ್ ಅದು? ಸರ್ ಇದು ಫುಲ್ ರೇಟ್ 25 ಆಗುತ್ತೆ. ಸಬ್ಸಿಡಿ ಹೋಗ್ತಾ ನಿಮಗೆ ಒಂದು 14,000 ಅರೌಂಡ್ ಸಿಗುತ್ತೆ ಸರ್. ಇದು ಚಾಪ್ ಕಟ್ಟರ್ ಎಷ್ಟಾಗುತ್ತೆ ಸರ್? ಇದು ಚಾಪ್ ಕಟ್ರು ಇದು ಸ್ಟಾರ್ಟಿಂಗ್ ಪ್ರೈಸ್ ಇದು 22,000 ಆಗುತ್ತೆ. ಓಕೆ ಸರ್, ಓಕೆ. ಆಮೇಲೆ ನಮ್ಮ ಹತ್ರ ರೇಂಜ್ 60,000ವರೆಗೂ ಇದೆ ಸರ್. ಯಂಗ್ ಮಿಷಿನ್ ಮಿನಿ ಇದು. ಸ್ಟಾರ್ಟಿಂಗ್ ಪ್ರೈಸ್ ಬಂದು ಇದ್ರದ್ದು ನಿಮಗೆ ಒಂದು 15,000 rupees ಇಂದ ಸ್ಟಾರ್ಟ್ ಆಗುತ್ತೆ ಸರ್. 50,000 ಇಂದ ಸ್ಟಾರ್ಟ್ ಆಗುತ್ತೆ. ಹೌದು ಸರ್. ಇದು 9 HP ಪವರ್ ವೀಡರು, ಫುಲ್ ರೇಟ್ 96 ಇದೆ. ಸಬ್ಸಿಡಿ ಹೋಗ್ತಾ ನಿಮಗೆ 53,500ಗೆ ಸಿಗುತ್ತೆ ಸರ್. ಬ್ರಷ್ ಕಟರ್ ಇದು 4 ಸ್ಟೋಕು, ಇದು 2 ಸ್ಟೋಕು, ಇದು 2 ಸ್ಟೋಕು. ಇದು ನಾರ್ಮಲ್ ಕಂಪನಿ ಸರ್. ಇದು ಎರಡು ಸ್ಟಿಲ್ ಇದೆ ಸರ್. ಇದು ಎರಡಕ್ಕೂ ಸಬ್ಸಿಡಿ ಅಗ್ರಿಕಲ್ಚರ್ ಇದೆ, ಆರ್ಟಿಕಲ್ಚರ್ ಇದೆ ಸರ್. ಓಕೆ ಸರ್, ಓಕೆ. ಸರ್ ಪ್ರೈಸ್ ಎಷ್ಟು ಸರ್? ಇದು ಸ್ಟಾರ್ಟಿಂಗು 4 ಸ್ಟೋಕ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಮ್ಮ ಹತ್ರ 9,000 ಇಂದ ಸ್ಟಾರ್ಟು. ಓಕೆ ಸರ್. 4 ಸ್ಟೋಕು, 2 ಸ್ಟೋಕು 6,000 ಇಂದ ಸ್ಟಾರ್ಟು, 60,000ವರೆಗೂ ಇದೆ ಸರ್. ಸರ್ ಸ್ಪ್ರೇಯರ್ ಸರ್, ಇದು ಸ್ಪ್ರೇಯರ್ ಬಂದು ಮ್ಯಾನ್ಯುವಲ್. ನಮ್ಮ ಹತ್ರ 1,200 ರೂಪಾಯಿಂದ ಸ್ಟಾರ್ಟು 3,000 ತನಕ ರೇಂಜ್ ಇದೆ ಸರ್. 3,200 ರೂಪಾಯಿ ತನಕ ರೇಂಜ್ ಇದೆ ಸರ್. ಆಮೇಲೆ ಇದು ಮ್ಯಾನ್ಯುವಲ್ ಸ್ಪ್ರೇಯರ್, ಚಿಕ್ಕದು ಕೈಗೆಲ್ಲ ಇದು ಮಾಡೋದು ಸ್ಪ್ರೇಯರು. ಮತ್ತೆ ಇದು ಕಾರ್ ವಾಷರು, ಕಾರ್ ಎಲ್ಲ ತೊಳೆಯೋಕ್ಕೆ ಇದೆಲ್ಲ ಇದೆ ಇರುತ್ತೆ. ಆಮೇಲೆ ಇದು ಪಂಪ್ ಸರ್. ಪಂಪು 4,000 ಇಂದ ನಮ್ಮ ಹತ್ರ ಸ್ಟಾರ್ಟು ಹೋಗ್ತಾ ಹೋಗ್ತಾ 30,000 ತನಕ ಇದೆ ಸರ್. ಟ್ರ್ಯಾಕ್ಟರ್ ಫಿಟೆಡು A to Z ಸಿಗುತ್ತೆ. ಎಲೆಕ್ಟ್ರಿಕ್ ಮೋಟರ್ಗೆಲ್ಲ ಫಿಟ್ ಮಾಡ್ಬೋದು. ಸ್ಟಾರ್ಟಿಂಗ್ ಬಂದು 8,500 ಸ್ಟಾರ್ಟ್ ಇದೆ ಸರ್. 8,500 ಸ್ಟಾರ್ಟ್. ರೇಂಜ್ ಬಂದು ಒಂದು 30 ತನಕ ಇದೆ. ಹಾಂಡಾ ಒರಿಜಿನಲ್ ಬೇಕಂದ್ರೂ ಸಿಗುತ್ತೆ ಸರ್. ಕಸ್ಟಮರ್ ಡಿಮಾಂಡ್ ಮೇಲೆ ಅದು ಕೊಡ್ತೀವಿ ಸರ್. ಸರ್ ಇದು ಪೋರ್ಟಬಲ್, ಇದು ಬ್ಯಾಟ್ರಿ ಸ್ಪೇರ್, ಇದ್ರ ಪ್ರೈಸ್ ಹೇಳಿಲ್ಲ ಸರ್. ಇದು ಬ್ಯಾಟ್ರಿ ಸ್ಪೇರ್ ಪ್ರೈಸ್ ಬಂದು 3,400 ರೂಪಾಯಿ ಕೊಡ್ತೀವಿ ಸರ್. ಹೌದು. ಇದು ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಡಿಗರು 12 ಇಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಪೋರ್ಟಬಲ್ ಇದು ಚೈನ್ಸಾ ಇದ್ರದ್ದು ಸ್ಟಿಲ್ದು 18,000 ಇಂದ ಸ್ಟಾರ್ಟು. ಇದಕ್ಕೂ ಆರ್ಟಿಕಲ್ಚರು ಸಬ್ಸಿಡಿ ಇದೆ ಸರ್. ಪಂಪು ಇದೆ ಸರ್. ಇದು ಸ್ಟಾರ್ಟಿಂಗ್ ಬಂದು ಇದು ಸರ್ ಪಂಪು. ಇದು 50 ಮೀಟರ್ ಪೈಪ್ ಜೊತೆಗೆ 15,000 ಕೊಡ್ತೀವಿ. ಆಮೇಲೆ ಇದು ಸ್ವಲ್ಪ ದೊಡ್ಡದು ಪಂಪು. ಇದು 18, 19, 100 ಮೀಟರ್ ಪೈಪ್ ಬೇಕಾದ್ರೆ 20,000. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್. ಸರ್ ಇದು ಬ್ಯಾಕ್ ಪ್ಯಾಕ್, ಇದು ಏನು ರೇಂಜ್ ಸರ್? ಇದು ಏನು ಸ್ಟಾರ್ಟಿಂಗ್ ರೇಂಜ್ ಬಂದು ನಮ್ಮ ಹತ್ರ ಬ್ಯಾಕ್ ಪ್ಯಾಕು ಇಷ್ಟು ಅಟ್ಯಾಚ್ಮೆಂಟ್ ಬೇಕಾದ್ರೆ 14,000 ಸ್ಟಾರ್ಟು. 14,000 ಸ್ಟಾರ್ಟ್ ಆಗುತ್ತೆ. ಓಕೆ ಸರ್. ಇದು ಇಂಪ್ಲಿಮೆಂಟ್ಸು, ಟಿಲ್ಲರ್ ಇಂಪ್ಲಿಮೆಂಟ್ಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ಸರ್ ಸ್ಟಾರ್ಟಿಂಗ್ ಇಂಪ್ಲಿಮೆಂಟ್ಸ್ ಬಂದು ನಿಮಗೆ 1,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಹೌದು ಸರ್. 1,500 ರೂಪಾಯಿ ಸ್ಟಾರ್ಟ್ ಆಗಿದೆ. 3,500 ತನಕ ಇದೆ ಸರ್. ಕಲ್ಟಿವೇಟ್ರು ವೆರೈಟೀಸ್ ಇದೆ. ನೀವು ಅವ್ರ ಕಸ್ಟಮರ್ ಯಾವ್ದು ಕೇಳ್ತಾರೋ ಅದ್ಮೇಲೆ ಡಿಪೆಂಡು. ಓಕೆ ಸರ್. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.